ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಆ ವೀಡಿಯೋಸ್ಗಾಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಧಾರಾವಾಹಿ ಬಂದು ಆಸೆ ಧಾರಾವಾಹಿನಲ್ಲಿ ಹೇಗೆ ಇದು ಮೂವ್ ಆಗುತ್ತೆ, ಏನೇನು ತಿರುವು ಪಡ್ಕೊಳ್ಳುತ್ತೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮತ್ತು ಆಸೆ ಧಾರಾವಾಹಿನಲ್ಲಿ ಹೋಟೆಲಲ್ಲಿ ನಿನ್ನೆ ಎಪಿಸೋಡಲ್ಲಿ ಸೂರ್ಯ ಮತ್ತು ಮೀನಾ ಸೆಟ್ ದೋಸೆ ತೊಗೊಂಡು ಸೆಟ್ ದೋಸೆನ ಅವ್ರು ತಿಂದಿರ್ತಾರೆ. ಅಷ್ಟೊತ್ತಿಗೆ ವೆಯ್ಟರ್ ಜಾಮೂನ್ ಅಲ್ಲಿಗೆ ತೊಗೊಂಡು ಬರ್ತಾನೆ. ಜಾಮೂನಿಗೆ ನಾನು ಆರ್ಡ್ರೇ ಮಾಡಿಲ್ಲಲ್ಲ, ಜಾಮೂನ್ ಯಾರ ಥರ ಕೇಳಿದ್ದು ಅಂದಾಗ, ಓ ಸಾರಿ ಸರ್, ಪಕ್ಕದ ಟೇಬಲ್ ಅವ್ರು ಹೇಳಿದ್ರು, ಮರ್ತುಬಿಟ್ಟೆ ಅಂತೇಳ್ಬಿಟ್ಟು ಅವನು ಅಲ್ಲಿಗೆ ತೊಗೊಂಡೋಗಿ ಕೊಡೋಕ್ಕೆ ಹೋಗ್ತಾನೆ. ಆವಾಗ ಇವನು ಫೀಲಿಂಗ್ ಮಾಡ್ಕೊತಾನೆ ಸೂರ್ಯ, ಅಯ್ಯೋ ನನ್ನ ತಂಗಿ ತಾರಾ ಹೀಗೆ ಕೇಳ್ತಾ ಇದ್ಲು, ಯಾವಾಗಲೂ ಜಾಮೂನು ಅಂತಿದ್ಲು, ಆದರೆ ನನ್ನ ತಂಗಿ ಎಲ್ಲಿದ್ದಾಳೋ ಏನೋ ಮೀನಾ, ನನ್ನ ತಂಗಿ ಸಿಕ್ಕೇ ಇಲ್ಲ ಅಂತ. ಬಿಡ್ರಿ ಹೋಗಲಿ, ಸಿಗ್ತಾಳೆ, ಎಲ್ಲರೂ ಇರ್ತಾಳೆ, ಸಿಗ್ತಾಳೆ ಬಿಡ್ರಿ ಅಂತ ಹೇಳ್ತಾಳೆ. ಆಮೇಲೆ ಇವನು ತುಂಬ ಫೀಲಿಂಗ್ ಮಾಡಿಕೊಂಡು ಒದ್ದಾಡ್ತಿರ್ತಾನೆ ಅಲ್ಲಿ. ಆವಾಗ ವೆಯ್ಟರು ಇವ್ರದ್ದು ತಿಂಡಿ ಕ್ಲೋಸ್ ಆಗಿರುತ್ತಲ್ಲ, ವೆಯ್ಟರ್ ಬಂದುಬಿಟ್ಟು ಬಿಲ್ ಕೊಡುವಾಗ ಇದು ಜಾಮೂನ್ ಬಿಲ್ಲನ್ನು ನಾನೇ ಕೊಡ್ತೀನಿ, ಪಕ್ಕದ ಟೇಬಲ್ ಅವ್ರು ಜಾಮೂನ್ ತೊಗೊಂಡ್ರು ಅಂದಲ್ಲ, ಜಾಮೂನ್ ಬಿಲ್ಲನ್ನು ನಾನೇ ಕೊಡ್ತೀನಿ ಅಂತ ಹೇಳ್ತಾನೆ. ಆಮೇಲೆ ಆವಾಗ ಸರಿ ಅಂತ ಹೇಳ್ಬಿಟ್ಟು ವೆಯ್ಟರು ಆಯಿತು ಸರ್ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಹೋದ್ಮೇಲೆ ಇವನು ಫೀಲಿಂಗ್ ಮಾಡಿಕೊಂಡು, ಆಯಿತು ಇನ್ನೇನು ಮಾಡೋದು, ನನ್ನ ತಂಗಿ ಎಲ್ಲೂ ಸಿಕ್ಕಿಲ್ಲ ಅಂತ ಅವನ ಮನಸ್ಸಲ್ಲಿ ಹಂಗೆ ಅನಿಸ್ಕೊಂಡು, ಯಾವಾಗಲೂ ಜಾಮೂನು ಅನ್ನೋಳು ಪಾಪ ಎಲ್ಲಿದಳೋ ಏನೋ ಅಂದ್ಕೊಂಡು, ಆಮೇಲೆ ಈ ವೆಯ್ಟರು ಇವರು ಜ್ಯೂಸ್ ಎಲ್ಲ ತಗೊಳ್ತಾರೆ. ಜ್ಯೂಸ್ ತಗೊಂಡು ಅಂದರೆ ಸೂರ್ಯನ ತಂಗಿ ತಾರಾ ಮತ್ತು ತಾರನ್ನ ಪಿ ಎ ಇಬ್ಬರು ಸೇರಿಕೊಂಡು ಜ್ಯೂಸ್ ತೊಗೊಳ್ತಾರೆ ಮತ್ತು ಜಾಮೂನ್ ತೊಗೊಳ್ತಾಳೆ. ಜಾಮೂನ್ ತಿಂದು ಜ್ಯೂಸನ್ನು ತರಿಸ್ಕೊಂಡು ಕುಡಿದು ಅವರು ಸೂರ್ಯ ಮತ್ತು ಮೀನಾ ಇವ್ರ ಮುಂದೆನೇ ಹೋಗ್ತಾರೆ. ಆದರೆ ಅವ್ರು ಯಾರು ಅಂತ ಇವ್ರಿಗೆ ಗೊತ್ತಿರಲ್ಲ, ಇವರು ಆ ಕಡೆ ನೋಡೋದು ಇಲ್ಲ, ಅವರು ಈ ಕಡೆ ನೋಡೋದು ಇಲ್ಲ. ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ, ಇವ್ರ ಪಾಡಿಗೆ ಇವಳು ಜಾಮೂನ್ ತಿಂತಿರ್ತಾಳೆ. ಆಮೇಲೆ ವೆಯ್ಟರ್ ಬರ್ತಾನೆ. ವೆಯ್ಟರ್ ಬಂದುಬಿಟ್ಟು ಜಾಮೂನ್ ದುಡ್ಡನ್ನ ಅವರೇ ಕೊಟ್ಬಿಟ್ರು ಆ ಕಡೆ ಟೇಬಲ್ ಅವರು. ಯಾರವರು ಅಂತ ಕೇಳ್ತಾರೆ. ಅವರು ನಿಮ್ಮ ಅಣ್ಣ ಅಂತೆ ಅಂತ. ನಮ್ಮ ಅಣ್ಣನ, ನನಗೆ ಅಣ್ಣನೇ ಯಾರು ಅಂತ ಗೊತ್ತಿಲ್ಲ, ಯಾರದು ಕೊಟ್ಟಿದ್ದು ಅಂತ ಹೇಳ್ತಾನೆ. ಆವಾಗ ಹೇಳ್ತಾಳೆ, ಆವಾಗ ಅವರು ಕೊಟ್ಟೋದ್ರು ಮೇಡಮ್ ಅಂತ ಹೇಳ್ತಾನೆ. ಸರಿ, ಇವಳು ಬಾಗ್ಲವ್ರಿಗೂ ಓಡೋಡಿ ಹೋಗ್ತಾಳೆ, ಯಾರು ಅಂತ ಅವ್ರನ್ನ ನೋಡಲೇಬೇಕು, ಅವ್ರು ಯಾರು ಅಂತ ನಂಗೆ ಗೊತ್ತಾಗಬೇಕು ಅಂತ ಹೇಳ್ಬಿಟ್ಟು. ಆದರೆ ಸೂರ್ಯ ಮೀನ ಹೊರಟೋಗಿರ್ತಾರೆ. ಇವಳು ಅಲ್ಲೇ ನಿಂತಿರ್ತಾಳೆ, ಆ ಕಡೆ ನೋಡ್ತಿರ್ತಾಳೆ. ಆವಾಗ ಅವಳ ಪಿ ಎ ಅವಳು ಬ್ಯಾಗ್ ತಗೊಂಡು ಬಿಲ್ ಪೇ ಮಾಡಿ ಅವನು ಬರ್ತಾನೆ. ಬಂದು ಬಾಗಿಲಲ್ಲಿ ಮೇಡಮ್ ಸಿಕ್ಕಿದ್ರಾ ಅಂತ ಕೇಳ್ತಾನೆ. ಇಲ್ಲ, ಅವರು ಹೊರಟೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾಳೆ. ಆವಾಗ ಮೀನಂಗೆ ಅಲ್ಲ, ಸರಿ ಮೇಡಮ್ ಬಿಲ್ ಕೊಡಬೇಕಲ್ಲ ಅಂತ ಹೇಳ್ತಾಳೆ. ಬಿಲ್ ಪೇ ಮಾಡಿ ಬಂದೆ ಅಂತ ಹೇಳ್ತಾನೆ ಅವನು ಪಿ ಎ. ಆಮೇಲೆ ಕರ್ಕೊಂಡು ಬಂದಿದ್ದು ನಾನು, ನೀವು ಯಾಕೆ ಪೇ ಮಾಡಬೇಕು ನೀನು ಅಂತ ಹೇಳ್ತಾಳೆ. ಆವಾಗ ಪರವಾಗಿಲ್ಲ ಮೇಡಮ್, ಅಕೌಂಟೆಂಟ್ಗೆ ಹೇಳ್ತೀನಿ, ಆವಾಗ ಅವರು ಅದನ್ನು ಸೇರಿಸ್ಬಿಟ್ಟು ಸಂಬಳದ ಜೊತೆ ಸೇರಿಸ್ಕೊಡ್ತಾರೆ ಅಂತೇಳಿ ತಮಾಷೆ ಅಂತ ಹೇಳ್ಬಿಟ್ಟು ಅವನಿಗೆ ಒಂದು ಸುಮ್ಮನೆ ಗೊತ್ತಾಳೆ. ಆಮೇಲೆ ಇಬ್ಬರೂ ಹೋಗ್ತಾರೆ, ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ. ಇವರು ಮೀನಾ ಮತ್ತು ಸೂರ್ಯ ಮನೆಗೆ ಬರ್ತಾರೆ. ಇವರೆಲ್ಲ ಜ್ಯೂಸ್ ಕುಡ್ಕೊಂಡು ಅವ್ರ ಪಾಡಿಗೆ ಅವ್ರು ಹೊರಟೋದ್ಮೇಲೆ ಮೀನಾ ಸೂರ್ಯ ಮನೆಗೆ ಬರ್ತಾರೆ. ಮನೆಗೆ ಬಂದ್ರೂ ಅವರಿಗೆ ತಳಮಳ ಏನು ಅಂದರೆ ಶ್ರುತಿ ಒಪ್ಕೊಳ್ತಾ ಇಲ್ವಲ್ಲ, ಏನು ಹೇಳೋದು ಮನೆಗೆ ಹೋಗಿ ಅಂತೇಳಿ ರವಿ ಕೇಳ್ತಾನೆ. ಶ್ರುತಿ ಏನಂದ್ಲು ಅಂತೇಳ್ಬಿಟ್ಟು, ಶ್ರುತಿ ಒಪ್ಕೊಳ್ಳಿಲ್ಲ ರವಿ, ತುಂಬ ಬೇಜಾರು ಮಾಡ್ಕೊಂಡ್ಲು ಅಂತೇಳಿ ಹೇಳ್ತಾರೆ. ಆಮೇಲೆ ನೀತು ಏನಂದ್ಲು, ನೀತು ನಾನು ಫಿಲಮ್ ಆ್ಯಕ್ಟ್ರುಗಳನ್ನ ಯಾರು ಬೇಕಾದ್ರೂ ಲವ್ ಮಾಡ್ಬೋದು, ಅವ್ರೇನು ಮಾಡಬೇಡಿ ಅಂತಾರೆ, ಹಾಗೆ ನಾನು ಲವ್ ಮಾಡ್ತಾಯಿದ್ದೀನಿ, ನಾನೇನು ಮದುವೆ ಮಾಡ್ಕೊ ಅಂತ ಕೇಳ್ತಿಲ್ವಲ್ಲ ಅಂತ ಹೇಳಿದ್ಲು ಅಂತ. ಆಮೇಲೆ ಶ್ರುತಿ ಇಲ್ಲಿ ಸಿಟ್ಕೊಂಡಿರ್ತಾಳೆ. ರವಿ ಅಲ್ಲಿ ಫೋನ್ ಮಾಡ್ತಿರ್ತಾನೆ, ಇವಳು ಎತ್ತಲ್ಲ ಫೋನು, ಎಷ್ಟು ಸಲ ಫೋನ್ ಮಾಡಿದ್ರು ಶ್ರುತಿ ಫೋನ್ ಎತ್ತಲ್ಲ. ಆವಾಗ ಏನು ಮಾಡೋದು ಅಂತ ಮನೆಯವ್ರು ಮಾತಾಡ್ತಿರ್ತಾರೆ. ಅಷ್ಟೊತ್ತಿಗೆ ಶ್ರುತಿ ಅಮ್ಮ ಹೋಗ್ತಾಳೆ ಅವ್ರ ಮನೆಗೆ. ಯಾರ ಮನೆಗೆ? ಶಾಂತಿ ಮನೆಗೆ, ಅಂದರೆ ರಂಗನಾಥ್ ಮನೆಗೆ. ರವಿ ಮನೆಗೆ ಶ್ರುತಿ ಅಮ್ಮ ಹೋಗ್ಬಿಟ್ಟು ಅವಾಜಾಗ್ತಾಳೆ, ಎಂಥ ಜಲ್ಮನ್ರಿ ನಿಮ್ಮದು, ಈ ನನ್ನ ಮಗಳನ್ನ ಸರಿಯಾಗಿ ನೋಡ್ಕೊಳಕ್ಕಾಗಲ್ಲ ಅಂದಮೇಲೆ ಏನಕ್ಕೆ ಮದುವೆ ಮಾಡ್ಕೋಬೇಕಾಗಿತ್ತು, ನಿನಗೆ ಬೇರೆ ಹುಡುಗಿ ಬೇಕು ಅಂದರೆ ನನ್ನ ಮಗಳನ್ನ ಏನಕ್ಕೆ ಮದುವೆ ಮಾಡ್ಕೊಂಡೆ, ಹಾಗೆ ಹೀಗೆ ಅಂತೇಳಿ ಸಖತ್ತು ಜೋರು ಮಾಡ್ತಾಳೆ ಅವರಮ್ಮ. ಜೋರು ಮಾಡಿದ್ರೆ ಅಷ್ಟೊತ್ತಿಗೆ ಶಾಂತಿ ಬಂದು, ಓ ತಡಿ, ನನ್ನ ಮಕ್ಕಳು ಅಂಥವ್ರಲ್ಲ, ನನ್ನ ಮಕ್ಕಳು ಚಿಂದಂಥವ್ರು, ನನ್ನ ಮಕ್ಕಳು ಯಾರನ್ನೂ ಲವ್ ಮಾಡೂ ಇಲ್ಲ, ಯಾರನ್ನೂ ಮದುವೆ ಮಾಡಿಕೊಂಡೂ ಇಲ್ಲ,
ಆದವರೊಬ್ಬರು ಆಗಿರೋರೇ ಒಬ್ಬೊಬ್ಬರು ಅಂತ ಎಲ್ಲ ಹೇಳ್ತಾಳೆ. ಆಮೇಲೆ ಅದು ಗೊತ್ತಾಗ್ತಾ ಇದೆ ಇವಾಗ, ನನ್ನ ಮಗಳಿಗೆ ಮೋಸ ಮಾಡಿ ಇನ್ನೊಂದು ಹೆಣ್ಣಿನ ಜೊತೆ ಓಡೋಗೋನು ಇವನು ಮರ್ಯಾದಸ್ತನ. ಹಂಗೇನಿಲ್ಲ, ಅವಳು ಸುಮ್ಮನೆ ಅವಳು ಹೋಟೆಲಲ್ಲಿ ನಾನು ಕೆಲಸ ಮಾಡ್ತಾಯಿದ್ದಿದ್ದು, ಅಷ್ಟು ಬಿಟ್ಟರೆ ಅವಳು ನನ್ನ ಲವ್ ಮಾಡು ಅಂತ ನಾನು ಕೇಳಿಲ್ಲ, ಅವಳು ಲವ್ ಮಾಡ್ತೀನಿ ಅಂತ ನನಗೂ ಹೇಳಿಲ್ಲ. ಈ ಥರ ಅವಳು ಮೋಸದಿಂದ ಈ ಥರ ಮಾಡ್ತಾಳೆ ಅಂತ ನನಗೇನು ಗೊತ್ತು ಅಂತಾನೆ. ಆಮೇಲೆ ಈ ಕಡೆ ಬಂದು ಇವಳು ತಾರಾ ಹಿಂದಿನ ಜೀವನದ ಬಗ್ಗೆ ಯೋಚನೆ ಮಾಡ್ತಿರ್ತಾಳೆ. ಹೇಗೆ ಆಟ ಆಡ್ತಾಯಿದ್ದು, ಹೇಗೆ ತಿಂತಾಯಿದ್ದು, ಹೇಗೆ ಓಡ್ತಾಯಿದ್ದು, ಹೇಗೆ ಅಂತೇಳಿ ಫುಟ್ಬಾಲ್ ಎಲ್ಲ ಆಡ್ತಾಯಿದ್ದು. ಯಾವಾಗ ನೋಡಿದ್ರೂ ನಾವು 3 ಜನನೂ ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿದ್ದು ಅಂತೆಲ್ಲ ಕನಸು ಕಾಣ್ತಿರ್ತಾಳೆ. ಆದರೆ ಏನೂ ಗೊತ್ತಾಗಲ್ಲ, ಅಯೋಮಯ. ಹೆಂಗೆ ನಾನು ಇಲ್ಲಿ ಬಂದೆ, ಏನಾಯಿತು ನನಗೆ, ಅದೆಲ್ಲ ಪಾಪ ಹುಡುಗಿಗೆ ಗೊತ್ತೇ ಆಗಲ್ಲ. ಅಣ್ಣಂದಿರಿಬ್ರು ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ, ಅಷ್ಟು ಬಿಟ್ಟರೆ ಇನ್ನೇನು ಗೊತ್ತಾಗಲ್ಲ ಹುಡುಗಿಗೆ. ಅದನ್ನೆಲ್ಲ ಕನಸು ಕಾಣ್ಕೊಂಡು ಅವಳು ನಿಂತ್ಕೊಂಡು ನೋಡಿಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಆ ಯೋಚನೆ ಮಾಡೋ ಟೈಮಿಗೆ ಪಿ ಎ ಬಂದು ಎಚ್ಚರ ಮಾಡಿ ಅಲ್ಲಿಂದ ಅವ್ರು ಹೊರಡ್ತಾರೆ. ಇವಳು ಎಲ್ಲಿ, ಯಾವ ಕಂಪ್ನೀಲಿ, ಯಾರ ಮನೇಲಿ ಸಾಕಿದ್ರು, ಯಾವ ಕಂಪ್ನೀಲಿ ಇದ್ದಾಳೆ ಅನ್ನೋದು ಇನ್ನೂ ಯಾರಿಗೂ ಗೊತ್ತಾಗಿಲ್ಲ. ಒಟ್ಟಿಗೆ ಇವಳು ರಿಚ್ಚಾಗೇ ಇದ್ದಾಳೆ. ಎಲ್ಲಿ, ಯಾರ ಮನೇಲಿ ಅಂತಲೂ ಅವರು ಅಂದರೆ ಅವಳು ತಾರನೇ ಅಂತ ಗೊತ್ತಾದರೆ ಫಾಲೋ ಮಾಡ್ಬೋದು. ಪಾಪ ಅವ್ರ ಮುಖ ಇವ್ರು ನೋಡಿಲ್ಲ, ಇವಳ ಮುಖ ಅವ್ರು ನೋಡಿಲ್ಲ, ಹಾಗಾಗಿ ಯಾರು ಅಂತಲೂ ಗೊತ್ತೇ ಆಗ್ತಾಯಿಲ್ಲ. ಈ ಕಡೆ ಬಂದು ಮೀನಾ ಮನೆಯಲ್ಲಿ ಮೀನಾ ಮತ್ತು ರವಿ ಮತ್ತು ಸೂರ್ಯ 3 ಜನನೂ ರವಿ ರೂಮಲ್ಲಿ ಹೋಗಿ ಏನಂದರು ಅಂತ ಕೇಳ್ತಾನೆ ರವಿ. ಆವಾಗ ಹೇಳ್ತಾನೆ ಸೂರ್ಯ, ಅವಳು ಏನು ಮಾಡಿದ್ರೂ ಈ ರೀತಿ ಉಲ್ಟಾ ಮಾತಾಡ್ತಾಳೆ, ಏನೂ ಅರ್ಥ ಆಗಲ್ಲ, ಏನಕ್ಕೆ ಹಿಂಗೆ ಮಾತಾಡ್ತಾಳೆನೋ ನಮಗೂ ಅರ್ಥ ಆಗಿಲ್ಲ ಅಂತ ಹೇಳ್ತಾಳೆ. ಆವಾಗ ಅವಳು ಹಿಂಗೆ ಹೇಳುವಾಗ ಯೋಚನೆ ಮಾಡಿ ಮೀನಾ ಹೇಳ್ತಾಳೆ, ರವಿ ನಾನು ನೀನು ಹೋಗೋಣ, ಶ್ರುತಿ ಜೊತೆ ಮಾತಾಡೋಣ ಅಂತ. ಯಾರು ಮಾತಾಡಿರೋ ಒಪ್ಪಲ್ಲ ಅದಕ್ಕೆ ಅವಳು ಅಂತ ಹೇಳ್ತಾಳೆ. ನೋಡೋಣ, ನನ್ನ ಮಾತಾಡಿದ್ರೆ ಒಪ್ಪಿಸ್ಬೋದು, ಹೋಗೋಣಂತೆ ಅಂತ. ಅಷ್ಟೊತ್ತಿಗೆ ಈ ಶ್ರುತಿ ಅಮ್ಮ ಬಂದಿಲ್ಲ ಆವಾಜ್ ಹಾಕಿ, ನಿನ್ನ ಮಾನ ಇಲ್ಲ, ಮರ್ಯಾದೆ ಇಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಆವಾಜ್ ಹಾಕ್ಬಿಡ್ತಾಳೆ. ಆವಾಜ್ ಹಾಕಿ ಚೆನ್ನಾಗಿ ಬೈದು ಆಮೇಲೆ ಮೀನಾ ಹೇಳ್ತಾಳೆ, ಆಂಟಿ ನಾನು ಬಂದು ಮಾತಾಡ್ತೀನಿ ಶ್ರುತಿ ಜೊತೆ ಅಂತ ಹೇಳ್ತಾಳೆ. ನೀನು ಬಂದು ಮಾತಾಡಿರೇನು ಅವಳು ಒಪ್ಕೊಳ್ಳಲ್ಲ ಕಣಮ್ಮ, ಅವಳು ಬಾಗಿಲೇ ತೆಗ್ದಿಲ್ಲ ರೂಮಲ್ಲೇ ಇದ್ದಾಳೆ ಅಂತ ಹೇಳ್ತಾಳೆ. ಆವಾಗ ಅವ್ರ ಅತ್ತೆ ಹೇಳ್ತಾಳೆ, ಶಾಂತಿ ನಾನು ಫೋನ್ ಮಾಡ್ತೀನಿ, ಪಾಪ ಮಗು ಎಷ್ಟು ಬೇಜಾರು ಮಾಡ್ಕೊತೋ ಏನೋ, ಯಾಕೋ ರವಿ ಹೀಗೆಲ್ಲ ಮಾಡಿಕೊಂಡೆ ನೀನು ಅಂತ ಬೈತಾಳೆ. ಆಮೇಲೆ ಹೋಗಿ ಫೋನ್ ಮಾಡೋಕ್ಕೆ ಹೋಗ್ತಾಳೆ. ಅತ್ತೆ ಅಂದರೆ ನನ್ನ ಮೇಲೆ ತುಂಬ ಪ್ರೀತಿ ಇದೆ ಅಂತೇಳ್ಬಿಟ್ಟು ಹೋಗಿ ಫೋನ್ ಮಾಡ್ತೀನಿ ಅಂತ ಹೇಳ್ತಾಳೆ. ಆವಾಗ ಮನೆಯವರೆಲ್ಲ ಹೀಗೆ ಮಾತಾಡ್ತಿರ್ತಾರೆ. ಆಮೇಲೆ ಶ್ರುತಿ ಅಮ್ಮ ಮತ್ತು ರವಿ ಮತ್ತು ಮೀನಾ 3 ಜನನೂ ಶ್ರುತಿ ಮನೆಗೆ ಹೋಗ್ತಾರೆ. ಶ್ರುತಿ ಮನೆಗೆ ಹೋಗಿ ಅಲ್ಲಿ ಬಾಗಿಲು ತಟ್ಟುತ್ತಾರೆ. ಬಾಗಿಲು ತೆಗಿಯಮ್ಮ ಶ್ರುತಿ, ಬಾಗಿಲು ತೆಗಿ ಅಂತ. ಅವಳು ಏನು ಮಾಡಿದ್ರು ತೆಗಿಯಲ್ಲ. ಫಸ್ಟು ರವಿ ಹೋಗಿ, ಶ್ರುತಿ ನಾನು ರವಿ ಬಂದಿದ್ದೀನಿ, ಬಾಗಿಲು ತೆಗಿ ಅಂತ ತೆಗಿಯೋದೇ ಇಲ್ಲ ಅವಳು, ಸಿಟ್ಟು ಬಂದಿರುತ್ತೆ. ಆಮೇಲೆ ಮೀನಾ ಹೋಗ್ತಾಳೆ, ಮೀನಾ ತೆಗಿಸ್ತಾಳೆ. ತೆಗೆಸಿ ಒಳಗಡೆ ಹೋಗಿ ಮೀನಾ ಮಾತಾಡ್ತಾಳೆ. ರವಿದೇನು ತಪ್ಪಿಲ್ಲ, ರವಿ ಅಲ್ಲ ಅವಳು ಲವ್ ಮಾಡಿರೋದು, ರವಿದೇನು ತಪ್ಪಿಲ್ಲ, ಬಾ ಶ್ರುತಿ ಹೋಗೋಣ ಮನೆಗೆ ಅಂತ. ನಾನು ಬರಲ್ಲ ಮೀನಾ ಮರಿ, ರವಿ ಅವಳ ಹತ್ರ ಹೋಗ್ಬಿಟ್ಟು ಅವಳು ಸಾರಿ ಕೇಳಬೇಕು ಸೋಷಿಯಲ್ ಮೀಡಿಯಾದಲ್ಲಿ. ನನ್ನ ಫ್ರೆಂಡ್ಸ್ ಎಲ್ಲ ಏನಂತಾರೆ, ನನ್ನ ಕಜಿನ್ನು, ಸಿಸ್ಟ್ರು, ನನ್ನ ರಿಲೇಷನ್ನು, ನನ್ನ ಫ್ರೆಂಡ್ಸ್ ಎಲ್ಲವ ನನಗೆ ನನ್ನ ಮುಖ ನೋಡಿರಿ ಏನು ಅನ್ಕೋಬೇಕು ಅವರು. ಫಸ್ಟು ರವಿ ಹೋಗಿ ಅವಳಿಗೆ ಹೇಳಿ ಅವಳು ಸಾರಿ ಕೇಳಬೇಕು ಸೋಷಿಯಲ್ ಮೀಡಿಯಾದಲ್ಲಿ. ಅಲ್ಲಿವರೆಗೂ ನಾನು ಬರೋದಿಲ್ಲ ರವಿ ಜೊತೆಗೆ. ರವಿನೇ ನನ್ನ ಪ್ರೀತಿ ಮಾಡ್ತೀನಿ ನನಗಿದ್ರೆ ಇಷ್ಟು ಕೆಲಸ ಆಗಬೇಕು ಅಂತ ಹೇಳ್ತಾಳೆ. ಆವಾಗ ಮೀನಾ, ನಾನೇನು ರವಿಗೆ ಸಾರಿ ಕೇಳು ಅಂತ ಏನೋ ಹೇಳಿ ಕರಿಬೋದು, ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಸಾರಿ ಕೇಳು ಅಂತ ನಾನು ಹೆಂಗೆ ಹೇಳೋದು, ಅವಳು ಕೇಳಬೇಕಲ್ಲ ಹೇಳಿರೆ. ಫಿಲಮ್ ಆ್ಯಕ್ಟ್ರುಗಳೆಲ್ಲ ಈ ರೀತಿ ಯಾರು ಬೇಕಾದ್ರೂ ಲವ್ ಮಾಡ್ಬೋದು, ಅವ್ರೇನು ಮಾಡಬೇಡ ಅಂತ ಹೇಳ್ತಾರ ಅಂತ ಕೇಳ್ತಾಳೆ ಅಂತ. ಅಷ್ಟು ಹೇಳಿದ್ರೂ ಶ್ರುತಿ ಅದಕ್ಕೆ ಕ್ಯಾರೆ ಅನ್ನಲ್ಲ. ಅವಳಿಗೆ ಸಖತ್ತು ಕೋಪ ಬಂದಿರುತ್ತೆ. ಅವಳು ಸಿಟ್ಕೊಂಡು, ಇಲ್ಲ ಮೀನಾ ಮರಿ ಅದು ಆಗೋದೇ ಇಲ್ಲ, ರವಿ ಈ ರೀತಿ ಮಾಡಿದ್ರೆ ಮಾತ್ರ ನಾನು ರವಿ ಜೊತೆ ಬರ್ತೀನಿ, ಇಲ್ಲಾಂದ್ರೆ ನಾನು ರವಿ ಜೊತೆ ಬರಲ್ಲ, ನನಗೆ ಬೇಕಾಗಿಲ್ಲ ಅಂತ ಹೇಳ್ತಾಳೆ. ಎಷ್ಟು ಹೇಳಿದ್ರೂ ಕೇಳೋದೇ ಇಲ್ಲ. ಮೀನಾ ಹೇಳೋವಷ್ಟು ಹೇಳಿ ಲಾಸ್ಟಿಗೆ ಅವಳು ಸರಿ ವಿಚಾರಿಸೋಣ ಅಂತ ಹೇಳ್ತಾಳೆ. ಇವತ್ತಿನ ಎಪಿಸೋಡ್ ಇಷ್ಟ ಆಗಿತ್ತು. ನಾಳಿನ ಎಪಿಸೋಡಲ್ಲಿ ಮುಂದೆ ನೋಡೋಣ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.